ಕತೆ ಶೀರ್ಷಿಕೆ ಗರ್ಭದ ಗಾಢತೆ. ಶ್ರಾವಣ ತನ್ನ ಕುಟುಂಬಕ್ಕಾಗಿ ಪ್ರಯತ್ನಿಸುವ ಕನಸು ಹೊಂದಿದ್ದ. ವಿದೇಶದಲ್ಲಿ ಉತ್ತಮ ಉದ್ಯೋಗವೊಂದು ಸಿಕ್ಕಿದ್ದು ಅವನಿಗೆ ದೊಡ್ಡ ಖುಷಿಯ ಸಂಗತಿ. ಆದರೆ ಇದಕ್ಕಾಗಿ ಅವನು ತನ್ನ ಹೆಂಡತಿ ತ್ರಿಷಾಳನ್ನು ಮತ್ತು ತನ್ನ ತಮ್ಮನಾದ ನಿಖಿಲ್ ಅನ್ನು ಊರಿನಲ್ಲಿ ಬಿಟ್ಟು ಹೋಗಬೇಕಾಯಿತು. ತ್ರಿಷಾ ಹಾಗೂ ನಿಖಿಲ್ 2 ವರ್ಷದ ಹಿಂದೆಯೇ ಶ್ರಾವಣನ ಮೂಲಕ ಪರಿಚಿತರಾದವರು. ನಿಖಿಲ್ ತಮ್ಮನೊಂದಿಗೆ ಹೆಚ್ಚು ಸಮಯ ಕಳೆಯುವ ಕಾರಣದಿಂದ ತ್ರಿಷಾ ಮತ್ತು ಅವನ ನಡುವಿನ ಸ್ನೇಹದಲ್ಲಿ ಬೆಸುಗೆ ಹೆಚ್ಚಿತ್ತು. ತೀರ್ಪಿಲ್ಲದ ಹೃದಯಗಳ ಅಡಚಣೆ. ಶ್ರಾವಣ ವಿದೇಶಕ್ಕೆ ಹೋಗಿದಾದ ನಂತರ ತ್ರಿಷಾ ಮತ್ತು ನಿಖಿಲ್ ಮಧ್ಯೆ ಅವರು ಖಚಿತಪಡಿಸಲು ಸಾಧ್ಯವಾಗದ ಪ್ರೀತಿ ಬೆಳೆಯಿತು. ಈ ಪ್ರೀತಿಯ ಕುರಿತು ಇಬ್ಬರೂ ದಿಗ್ಭ್ರಾಂತಗೊಂಡಿದ್ದರು, ಏಕೆಂದರೆ ತ್ರಿಷಾ ಶ್ರಾವಣನ ಹೆಂಡತಿ. ಒಂದು ದಿನ ನಿರೀಕ್ಷೆ ತೀರ ಹೋದು ತ್ರಿಷಾ ಗರ್ಭಿಣಿಯಾದ್ದನ್ನು ಅರ್ಥ ಮಾಡಿಕೊಂಡಳು. ಈ ಸುದ್ದಿ ಆಕೆ ಮತ್ತು ನಿಖಿಲ್ ಇಬ್ಬರಿಗೂ ಭಯವನ್ನು ತರಿಸಿತು. ನಂತರದ ಸಂದರ್ಭಗಳು. ಈ ಗರ್ಭದ ಅರಿವಾದ ನಂತರ ತ್ರಿಷಾ ತನ್ನ ಪತಿಗೆ ಈ ವಿಷಯವನ್ನು ಹೇಳುವುದು ಅಥವಾ ಹೇಳದಿರುವುದು ಎಂಬ ಗೊಂದಲದಲ್ಲಿ ಸಿಲುಕುತ್ತಾಳೆ. ಇನ್ನೊಂದು ಕಡೆ ನಿಖಿಲ್ ತನ್ನ ತಪ್ಪು ಅರಿತು ತನ್ನ ಅಣ್ಣನಿಗಾಗಿ ಇದನ್ನು ಬಚ್ಚಿಡಲು ನಿರ್ಧರಿಸುತ್ತಾನೆ. ಚಿಕ್ಕ ದೂರದರ್ಶನ. ಶ್ರಾವಣ ಊರಿಗೆ ಹಿಂದಿರುಗಿದಾಗ ಅವನು ತ್ರಿಷಾ ಗರ್ಭಿಣಿಯಿದ್ದ ಬಗ್ಗೆ ತಿಳಿದು ಸಂತೋಷಪಡುತ್ತಾನೆ. ಆದರೆ ಅವನ ಸಂತೋಷ ನಿಖಿಲ್ ಮತ್ತು ತ್ರಿಷಾ ಅವರ ಮುಖದಲ್ಲಿ ಕಂಡುಬರುವ ಒತ್ತಡವನ್ನು ನೋಡಿದ ನಂತರ ಕುಸಿಯುತ್ತದೆ. ಅವನು ಸತ್ಯವನ್ನು ತಿಳಿಯಲು ಪ್ರಯತ್ನಿಸುತ್ತಾನೆ. ಭಾವನಾತ್ಮಕ ಘರ್ಷಣೆ ಮತ್ತು ನಿರ್ಣಯ. ಇಲ್ಲಿ ಕಥೆಯ ಬರುತ್ತದೆ. ತ್ರಿಷಾ ತನ್ನ ಹೃದಯವನ್ನು ಹಂಚಿಕೊಳ್ಳುತ್ತಾಳೆ ಮತ್ತು ತನ್ನ ತೀರ್ಮಾನವನ್ನು ಬದಲಾಯಿಸಲು ಪ್ರಾಮಾಣಿಕವಾಗಿ ಶ್ರಮಿಸುತ್ತಾಳೆ. ನಿಖಿಲ್ ತನ್ನ ತಪ್ಪು ಒಪ್ಪಿಕೊಂಡು ತನ್ನ ಸಂಬಂಧವನ್ನು ಮುಗಿಸಲು ನಿರ್ಧರಿಸುತ್ತಾನೆ. ಶ್ರಾವಣ ತನ್ನ ಕೋಪವನ್ನು ನಿಯಂತ್ರಿಸುತ್ತಾನೆ ಮತ್ತು ಎಲ್ಲರ ಜೀವನಕ್ಕೆ ಹೊಸ ದಾರಿ ಹುಡುಕಲು ಪ್ರಯತ್ನಿಸುತ್ತಾನೆ.